ಆತ್ಮೇರೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ್. ಏನಪ್ಪಾ ಅಂತಂದ್ರೆ ಈ ಜನಪ್ರತಿನಿಧಿಗಳು, ಅಧಿಕಾರಿಗಳು ಅಥವಾ ನಮ್ಮನ್ನು ಕಾಪಾಡ್ತಾರೆ, ರಕ್ಷಣೆ ಮಾಡ್ತಾರೆ ಅನ್ನುವಂತಹ ಜನ ಏನಿದಾರಲ್ಲ, ಇವರೆಲ್ಲರೂ ಕೂಡ ಒಂದು ಉಳ್ಳವರ ಪರವಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಜಮಖಂಡಿ ನಗರದೊಳಗೆ ಒಂದು ಹೃದಯ ವಿದ್ರಾವಕ ಘಟನೆ ಇದು. ನಮ್ಮ ಜಮಖಂಡಿ ನಗರದ ಶಿಕ್ಕಲ್ಗರ್ ಕಾಲನಿಯಲ್ಲಿ ನಡೆದಿರುವಂಥ ಘಟನೆ. ಸುಮಾರು ಒಂದು 9 ತಿಂಗಳ ಹಿಂದೆ ಆ ದರ್ಶನ್ ಶಿಕ್ಕಲ್ಗರ್ ಅಂತಕ್ಕಂಥ ಒಬ್ಬ ಹುಡುಗ ಈ ವಿದ್ಯುತ್ ತಂತಿಯನ್ನು ಹಿಡಿದ ಸಾವನ್ನಪ್ತಾನೆ. ಅವ ಸಾವಪ್ಪಿ ಇವತ್ತಿಗೆ 9 ತಿಂಗಳಾಯಿತು. ಅವರ ತಂದೆ ತಾಯಿ ಅವಿದ್ಯಾವಂತರು, ಒಂದೇ ಒಂದು ಅಕ್ಷರ ಅವ್ರಿಗೆ ಗೊತ್ತಿಲ್ಲ. ಅಂದಿನಿಂದ ಇಂದಿನವರೆಗೂ KEB ಅಧಿಕಾರಿಗಳ ಮನೆಗೆ, ರಾಜಕಾರಣಿಗಳ ಮನೆಗೆ, ಮುಖಂಡರುಗಳ ಮನೆಗೆ ಅಲ್ಲಾಡ್ತಾನೆ ಇದ್ದಾರೆ. ಇವತ್ತಿಗೂ ₹1 ಪರಿಹಾರ ಬಂದಿಲ್ಲ. ಕೇಳಿದ್ರೆ ನಿಮ್ಮ FIR ಸರಿಯಾಗಿ ಆಗಿಲ್ಲ, ನೀವು ಬರೆದು ಕೊಟ್ಟಿದ್ದು ಸರಿಯಾಗಿ ಆಗಿಲ್ಲ ಅಂತೇಳಿ ಕುಂಟ ನೆಪಗಳನ್ನು, ಇಲ್ಲದಿಲ್ಲ ಸಲ್ಲದ ಕುಂಟ ನೆಪಗಳನ್ನು ಹೇಳ್ತಾ ಇದ್ದಾರೆ. ಜಮಖಂಡಿ MLA ಆಗಿರ್ತಕ್ಕಂಥ ಜಗದೀಶ್ ಗುಡಗುಂಟಿ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಲೆಟರ್ ಬರೆದಾರೆ, ಇವರಿಗೆ ಪರಿಹಾರವನ್ನು ಕೊಡಬೇಕಂತ ಹೇಳಿ. ಅವರ ಲೆಟರ್ಗೂ ಕೂಡ ಕಿಮ್ಮತ್ತಿಲ್ಲ. ಬೇರೆ ಬೇರೆ ರೀತಿಯ ಜನ ಎಲ್ಲ ಹೋಗಿ ಅಧಿಕಾರಿಗಳಿಗೆ ಹೇಳಿದ್ರು ಕೂಡ ನಿಮ್ಮ ನಿರ್ಲಕ್ಷ್ಯದಿಂದನೇ ಇದು ಆಗೈತೆ ಅಂಥೇಳಿ ಈ ಪಾಪ ಏನು ಬಡವರ ಮೇಲೇ ಗೂಬೆ ಕುಡಿಸುವಂಥ ಕೆಲಸವನ್ನು KEB ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ವಾಸ್ತವದಲ್ಲಿ ಏನಪ್ಪಾ ಅಂದ್ರೆ ಈ ಏನು ಚಿಕ್ಕಲ್ಗಾರ್ ಕಾಲನಿಯಲ್ಲಿ ಒಂದು ದೇವಸ್ಥಾನ ಇರ್ತದೆ. ಈ ದೇವಸ್ಥಾನದ ಮೇಲ್ಗಡೆ ಒಂದು ಲೈನ್ ಹೆದರ್ತೈತಿ. ಈ ಲೈನು ಅವ್ರು ಪ್ರಶ್ನೆ ಮಾಡ್ತಾರೆ, ಇದನ್ನು ತೆಗೀರಿ, ಭಾಳ ಕೆಳಗೈತೆ ಅಂತ ಹೇಳಿ. ಆದ್ರೆ ಇದು ಡೆಡ್ ಆಗೈತಿ ಲೈನ್ ಅಂತ ಹೇಳ್ತಾರೆ KEB ಅವರು. ಇದು ಡೆಡ್ ಲೈನ್ ಐತಿ, ಇದಕ್ಕೆ ಯಾವುದೇ ರೀತಿಯಾದಂಥ ಕರೆಂಟ್ ಇಲ್ಲ ಹೇಳ್ತಾ ಇರ್ತಾರೆ. ಆ ದೇವಸ್ಥಾನದ ಏನೋ ಸ್ವಚ್ಛ ಮಾಡೋ ಸಂದರ್ಭನ ಅಥವಾ ಲೈಟ್ ಹಾಕೋ ಸಂದರ್ಭದಾಗ ಹುಡುಗ ಮ್ಯಾಗೇರಿ ಅದು ವಿದ್ಯುತ್ ತಂತಿ ತಗಲಿ. ಕೇವಲ 20 ವರ್ಷದ ದರ್ಶನ್, ಇನ್ನೂ ಮದುವೆ ಆಗಿಲ್ಲ, ಇನ್ನೂ ಏನೋ ಪೂರ್ತಿ ಜೀವನನೇ ನೋಡಿಲ್ಲ. ಮನೆಗೆ ಅನ್ನ ಹಾಕುವ, ತಂದೆ ತಾಯಿಗೆ ಅನ್ನ ಹಾಕುವಂತ ಒಬ್ಬ ಮಗ, ಇಂಥ ಒಬ್ಬ ಹುಡುಗ ಸಾವನ್ನಪ್ತಾನ. ಆ ಟೈಮ್ನಾಗೆಲ್ಲ ಪೊಲೀಸರು ಬರ್ತಾರ, ಇಡೀ ಊರ್ ಜನ ಎಲ್ಲ ಸೇರ್ತೈತಿ, ಇದ್ರ ಪಂಚನಾಮಿ ಆಕತಿ, FIR ಆಕತಿ, ನಿಮ್ಗೆ ಅನುದಾನಗಳು ಬರ್ತಾವ ಅಂತ ಹೇಳಿ ಅವತ್ತೆಲ್ಲರೂ ಹೇಳಿದಾಗ ಒಂದು ಜಾತಕ ಪಕ್ಷಿ ಅಂತ ಕಾಯ್ತಾರೆ ಇವ್ರು. ನಮ್ಮ ಮಗ ಅಂತೂ ಹೋದ, ನಮ್ಗೆ ಸಿಗ್ಲಿಲ್ಲ, ನಮ್ಗೆ ಏನಾದ್ರೂ ಒಂದಿಷ್ಟು ಪರಿಹಾರ ಸಿಕ್ಕರೆ ನಾವು ಏನಾದರೂ ನಮ್ಮ ಬದುಕು ಕಟ್ಕೋಬೇಕು, ಇರ್ಲಾಕ್ ಮನಿ ಇಲ್ಲ, ಒಂದು ಪಿತ್ರಾಜಿತವಾಗಿರ್ತಕ್ಕಂಥ ಒಂದಿಷ್ಟು ಆಸ್ತಿ ಐತಿ, ಅದ್ರೊಳಗೆ 3 ಜನ ಅಣ್ಣತಮ್ಮರು, ಅವ್ರ ಒಳಗೆ ಅದು ಜಗಳ ಹತ್ಕಿಸಿಂದ ಇವ್ರನ್ನ ಬೀದಿಗೆ ತಳ್ಳುವಂಥ ಕೆಲಸ ಆಗೈತಿ. ಅಲ್ಲಿ ಇಲ್ಲಿ ಕೂಲಿ ನಾಲಿ ಮಾಡಿ ಬದುಕುವಂಥ ಈತ ಒಂದೇ ಒಂದು ಅಕ್ಷರದ ಜ್ಞಾನ ಇಲ್ಲ ಈತನಿಗೆ. ಹೇಳ್ಬೇಕಂದ್ರೆ ಇವ್ಗೆ ರೇಷನ್ ಕಾರ್ಡ್ ಕೂಡ ಇಲ್ಲ. ಯಾಕಪ್ಪ ಇಂಥ ಒಂದು 2026ರಲ್ಲಿ ನೀನು ಹಿಂಗೆ ಮಾಡ್ಕೊಂಡಿ ಅಂದ್ರೆ, ಆ ರೇಷನ್ ಕಾರ್ಡ್ ಹೆಸರು ಹೇಳಿ ಎಷ್ಟೋ ಜನ ಬಂದು ನನಗೆ 2,000 ಕೊಡು, 3,000 ಕೊಡು, ರೇಷನ್ ಕಾರ್ಡ್ ಮಾಡಿಕೊಡ್ತೀವಿ ಅಂತ ಹೇಳಿ ರೊಕ್ಕಾಸ್ಕೊಂಡು ಹೋಗ್ಯಾರ್ರಿ. ಹೊಳ್ಳಿ ಏನಾಗೈತಿ ಗೊತ್ತಿಲ್ರಿ. ಇವತ್ತಿಗೂ ನಾವು ರೇಷನ್ ಅಕ್ಕಿ ಸಹಿತ ನಾವು ಖರೀದಿ ಮಾಡಿ ತಿನ್ನುವಂಥ ಪರಿಸ್ಥಿತಿ ಐತಿ ನಮಗೆ ಅಂತ ಹೇಳಿ ಕಿಶಿಂದ ತಮ್ಮ ಕಣ್ಣೀರಿನ ಕಡಲನ್ನ ಏನಪ್ಪ ತೋರಿಸ್ಕೊಂಡಾರ. ಹಂಗಾಗಿ ನಾನು ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತಕ್ಕೆ ಒತ್ತಾಯ ಮಾಡ್ತೀವಿ. ಯಾಕಂದ್ರೆ ವಿಪತ್ತು ಸಂದರ್ಭಗಳಲ್ಲಿ ನೀವು ವಿಶೇಷವಾಗಿರ್ತಕ್ಕಂಥ ಅನುದಾನವನ್ನ ಕೊಡ್ಬೋದು. ಇಲ್ಲಿ KEBಯ ಸಂಪೂರ್ಣ ನಿಯಮಾವಳಿಗಳ ಉಲ್ಲಂಘನೆ ಆಗೈತಿ. ಇದೇನಪ್ಪಾ ಅಂದ್ರ ಇಲಾಖೆಯ ಸುರಕ್ಷತೆಯ ನಿಯಮ ಆಗೈತಿ ಇಲ್ಲಿ. ಯಾಕಂದ್ರೆ ನೀವು ಆಲ್ರೆಡಿ ಕೆಳಗಡೆ ಇರ್ತಕ್ಕಂಥ ಲೈನು ಡೆಡ್ ಆಗಿದೆ ಅಂತ ಹೇಳಿರ್ತಕ್ಕಂಥ ಲೈನು, ಆ ಲೈನ್ ಹಚ್ಕೊಂಡು ಹುಡುಗ ಸಾಯ್ತಾನಪ್ಪ ಅಂತಂದ್ರ ಆತನಿಗೆ ಇದುವರೆಗೂ ಯಾವುದೇ ರೀತಿ ಪರಿಹಾರ ಕೊಟ್ಟಿಲ್ಲ ಅಂದ್ರ ಮಾನವೀಯತೆ ರೈತಲ ಅಧಿಕಾರಿಗಳಿಗೆ, ಮನುಷ್ಯತ್ವರೇ ಐತಲ್ಲ ಅಧಿಕಾರಿಗಳಿಗೆ. ನಿಮಗ ಈ KEB ಆಗಿನ ಸಾಮಾನುಗಳು ತುಡುಗು ಮಾಡಾಗ, TCಗಳು ತುಡುಗು ಮಾಡಾಗ, ಬೇನಾಮಿ ಲೈನ್ಗಳನ್ನ ಮಾಡಾಗ, ಈ ದೊಡ್ಡ ದೊಡ್ಡ ಕಮರ್ಷಿಯಲ್ ವಿಷಯದಾಗ ಅವ್ರ ಜೊತೆ ಡೀಲಿಂಗ್ ಮಾಡಾಗ, ಇಲ್ಲಿ ನಿಗದಿತವಾಗಿರ್ತಕ್ಕಂತಹ ಯಾರು KEB ಕಾಂಟ್ರಾಕ್ಟರ್ಗಳದಾರಲ್ಲ ಅವ್ರಿಗೆ ಕೊಡೋದು ಬಿಟ್ಟು ಕಿಶನ್ ಸ್ವತಃ ಲೈಮನ್ಗಳೇ ಬೇರೆಯವ್ರನ್ನ ಪಗಾರದಂಗೆ ಹಚ್ಚಿಕಿಶನ್ ಕೆಲಸ ಮಾಡಕ್ಕೆಲ್ಲ ತಿಳಿದೈತಿ ನಿಮಗ. ಆದ್ರೆ ಒಬ್ರಿಗೆ ಪರಿಹಾರ ಕೊಡಬೇಕು. ಆತನ ಬದುಕೈತಿ, ಆತನ ತಂದೆ ತಾಯಿ ಇದಾರ, ಅಥವಾ ಮನುಷ್ಯ ಮಾನವ ಹಕ್ಕುಗಳನ್ನ ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿದ್ರಿ ನೀವು. ಒಂದಿಷ್ಟು ಮನುಷ್ಯತ್ವ ಇರ್ಲಾರ್ತಕ್ಕಂಥ ಸ್ಟೋರಿ ಇದು. ನನಗ ನಿಜವಾಗ್ಲೂ ಬೆಳಗ್ಗೆ ಅವ್ರ ಹತ್ರ ಬಂದಾಗ ನನಗೇ ಒಂದು ರೀತಿ ಮನಸ್ಸಿಗೆ ಕಳವಳ ಆಗಿ ಹೋಯ್ತು. ಏನಪ್ಪಾ, ನಾವು ಎಂತ ಒಂದು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ, ಎಂತ ನಿರ್ಲಕ್ಷ್ಯ ಧೋರಣೆ ತೋರ್ತಾರೆ ಅಧಿಕಾರಿಗಳು. ಒಂದಿಷ್ಟು ಕರುಣೆ, ಒಂದಿಷ್ಟು ಮಾನವೀಯತೆ ಇವ್ರಿಗೆ ಇಲ್ಲೇನನ್ನುವಂತ ಒಂದು ಆಕ್ರೋಶ ನನ್ನೊಳಗೆ ಬಂತು. ಈ ವಿಡಿಯೋ ನೋಡ್ರಿ, ಅವ್ರ ಕಣ್ಣೀರ ಕಥೆ ಕೇಳ್ರಿ. ಆ ದರ್ಶನ್ ಅನ್ನುವಂತ ಹದಿಹರೆಯದ 20 ವರ್ಷದ ಹುಡುಗ ಕರೆಂಟ್ ಹಿಡಿಸತ್ತಾನ, ಅದು KEB ಅವ್ರ ನಿರ್ಲಕ್ಷ್ಯದಿಂದ. ಮೊದಲಲ್ಲಿ ಏನಪ್ಪಾ ಅಂದ್ರೆ ಅದು ಲೈನ ಡೆಡ್ ಆಗಿದೆ ಅಂತ ಹೇಳಿದವರು, ಆ ನಂತರ ನೀವು FIR ದಾಗ ಸರಿ ಬರ್ದಿಲ್ಲ, ಅದನ್ನು ಬರ್ದಿಲ್ಲ ಅಂತ ಹೇಳಿ ಉಂಟು ನೆಪವನ್ನ ಹೇಳಿ ಮಾಡ್ತಾ ಇದಾರ. ಬರುವಂತ ದಿನಗಳಲ್ಲಿ ಎಲ್ಲಾ ಸಂಘಟನೆಯವರು ಬಂದು KEBಯನ್ನ ಮುತ್ತಿಗೆ ಹಾಕಿ ಹೋರಾಟವನ್ನ ಕೂಡ ಮಾಡ್ತಾ ಬಂದಿದ್ದಾರ. ಒಟ್ಟಾರೆಯಾಗಿ ಇವತ್ತು ಏನು ನಮ್ಮ ಕಡೆ ಬಂದಿರತಕ್ಕಂಥ ಈ ದರ್ಶನ್ನ ತಂದೆ ತಾಯಿ ಏನ್ ಹೇಳಿದ್ರು, ಅವರ ಕಣ್ಣೀರಿನ ಕಥೆ ಏನೈತಿ, ಪಾಪ ನನಗೆ ನೋಡ್ಲಿಕ್ಕೆ ಒಂದು ರೀತಿ ಮಮ್ಮಲ ಮರುಗ ಸೃಷ್ಟಿ ಆಯಿತು. ಒಟ್ಟಾರೆಯಾಗಿ ಆತನಿಗೆ ನ್ಯಾಯ ಸಿಗಬೇಕು. ಆತನಿಗೆ ನ್ಯಾಯ ಸಿಗೋವರೆಗೂ ಸಂಘರ್ಷ ನ್ಯೂಸ್ ನಿಮ್ ಜೊತೆಗೆ ಇರ್ತದೆ ಅಂತ ಹೇಳ್ತಾ, ದರ್ಶನ ತಂದೆ ತಾಯಿ ಏನು ಮಾತನಾಡಿದ್ರೆ ಕೇಳ್ಕೊಂಡ್ಬರೋಣ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ. ಗೀತಾರ ಸರ್
ನನ್ನ ಮಗ ರೀ ಗುಡಿ ಸ್ವಚ್ಛ ಮಾಡಕ್ಕೆ ಹೋಗಿದ್ರಿ. ನಮ್ಗೆ ಯಾರು ನ್ಯಾಯ ಕೊಡ್ಸಕತ್ತಿಲ್ರಿ. ನಮ್ಗ್ರಿ ಯಾರು ದಿಕ್ಕಿಲ್ರಿ, ಇರಾಕ ಮನೆ ಇಲ್ರಿ. ಯಾರು ನಮ್ಗೆ ಸರ್ಕಾರದವ್ರು ಸೌಕಸ್ ಕೊಡಕತ್ತಿಲ್ರಿ. ಇದ್ದದೊಂದು ಮಗಳು ಕರ್ಕೊಂಡು ಕೂತಿನ್ರಿ. ಹಿಂಗೆ ಯಾಕಾಗೈತಿ ಏನಿಲ್ಲ. ನಮಗೆ ಶುಗರ್ ಬಿ ಪಿ ಆಗಿ ಕೂತೈತ್ರಿ. ನಮ್ಗೆ ಯಾರು ದಿಕ್ಕಿಲ್ರಿ ಅಣ್ಣ. ಹೆಂಗೆ ಮಾಡೋದು ಹೇಳ್ರಿ? 9 ತಿಂಗಳ ಹತ್ರ ನನಗೆ ಯಾರು ಏನು ಮಾಡ್ಕೊಡಕತ್ತೀನ್ರಿ. ಅಲ್ಲಿ ಆದ್ರೂ ಇವತ್ತು ಬಾ ನಾಳೆ ಬಾ ತನಕತ್ತಾರ್ರಿ ಅಣ್ಣ. ಅದಕ್ಕೆ ನಾವು ಇಲ್ಲಿ ಎಲ್ಲ ಮಿಕ್ಕಿ ಕಡೆ ಬಂದಿವ್ರಿ ಅಣ್ಣ. ನಮಗೆ ನ್ಯಾಯ ಕೊಡಿಸ್ಬೇಕ್ರಿ ಅಣ್ಣ. 4 ಮಂದಿ ಕೈಲೇರ ಅಣ್ಣ. ಆಗ್ಯದ್ರಿ ಅಣ್ಣ. ಅದು ಗುಡಿ ಮ್ಯಾಗಿನ ಲೈನ್ ಇದು ಎಲ್ಲ ಕಟ್ ಆಗೈತಿ. ಮೇಲ್ಲೈನ್ ವೈರ್ದಾಗ ಕರೆಂಟ್ ಇಲ್ಲ ಅಂತಂದು ಹೇಳಕತ್ತಿದ್ರು ಅಣ್ಣ. KV ಅವ್ರು ಹೇಳಿದ್ರು ಅಣ್ಣ ಡೆಡ್ ಆಗೈತೆ ಅಂತಂದು ಹೇಳಿದ್ರು ಅಣ್ಣ. ಈಗ ನಮ್ಮ ಹುಡುಗ ತಿರ್ಕೊಳ್ತಂಬದ ಮುಂಚೆನೇ ಹೇಳಿದ್ರಣ್ಣ ಅವರು. ಈಗ ಅದು ಗುಡಿ ಅದು ಎಲ್ಲ ಸ್ವಚ್ಛ ಆಗೋಣ ಹಿಂಗೆ ಆಗೈತೆ ಅಣ್ಣ. ನಮ್ಗೆ ಯಾರು ನಮ್ಗೆ ಪರಿಸ್ಥಿತಿ ಕೊಡಕತ್ತಿಲ್ಲ ಅಣ್ಣ. ಇಂಥ ಪರಿಸ್ಥಿತಿ ಹ್ಞೂ ರೀ. ಅದ ಕರೆಂಟ್ ಹಿಡ್ದೈತೆ ಅಣ್ಣ. ಅದು ತೆಗ್ದಾರಣ್ಣ. ನಮ್ಮ ಹುಡುಗ ತಿರ್ಕೊಳಂತ ತೆಗ್ದಾರಣ್ಣ. ತೆಗದ್ ಏನಂತಾರ ಇವತ್ತು ಬಾ ನಾಳೆ ಬಾ ಅಂತಂದು ಹೇಳಕತ್ತಾರ. ಎಲ್ಲ ಮಾಡಿದ್ವಿ, ಎಲ್ಲ ಇನ್ಕ್ವೈರಿ ಮಾಡಿದ್ವಿ ಅಂತಂದು ಹೇಳಕತ್ತಾರಣ್ಣ. ನಮ್ಗೆ ಯಾರು ಸರ್ಕಾರದವ್ರು ಏನು ಹೇಳಕತ್ತಿಲ್ಲ ಅಣ್ಣ. ನಮ್ಗೆ ಏನೂ ಇಲ್ಲ. ಮತ್ತು ಹಿಂಗೆ ಆಗೈತೆ ಅಣ್ಣ. ಕಡೆ ತಂದು ಏನು ಊರ್ಲಿ ಹಾಕೊಳ್ರಿ. ಏನು ಮಾಡ್ರಿ ಹೇಳ್ರಿ ಅಣ್ಣ. ಈಗ ನಿಮ್ಗೆ ನ್ಯಾಯ ಸಿಗಬೇಕಂತೀರಿ? ನ್ಯಾಯ ಸಿಗ್ಬೇಕ್ರಿ ನಮ್ಗೆ. ನಿಮ್ಮ ಮಗ ಎಷ್ಟು ವರ್ಷ? ನಿಮ್ಮ ಮಗ ಎಷ್ಟು ವರ್ಷ? 20 ವರ್ಷನೇ ಇದ್ರಿ. 20 ವರ್ಷ. ಹಾಂ ರೀ. ಅವನು ದುಡ್ದು ಹಾಕ್ತಿದ್ರು ನಮ್ಗೆ. ಅವನು ಮಾಡ್ತಿದ್ರಿ. ಈಗ ಯಾರು ದಿಕ್ಕದಾರ ಹೇಳ್ರಿ ನಮ್ಗೆ? ನಮಗೂ ತಾಯಿ ತಂದೆ ಇಲ್ರಿ, ಇರಾಕ ಜಾಗ ಇಲ್ರಿ, ಮನೆ ಇಲ್ರಿ. ಹಾದಿಗ ಬಂದು ಬಿದ್ದಿವ್ರಿ ನಾವ್ರಿ. ಹೇಳ್ರಿ ನೀವು ನಿಮ್ಮ ಹೆಸರು ಏನು ದರ್ಶನ್ ತಿರ್ಕೊಂಡು ನಮ್ಗೆ ಏನಾಗ್ಬೇಕು? ನೀವು ತಂದೆ ಆಗ್ಬೇಕ್ರಿ. ನಿಮ್ಮ ಹೆಸರು ಚಂದ್ರಶೇಖರ್. ಹೆಸರು ಚಂದ್ರಶೇಖರ್ ಚಿಕ್ಕಲ್ಗಾರ್. ಏನಾಗೈತಿ? ಏನಾಗಬೇಕಾಗಿತ್ತು? ನಮ್ಮ ಮಗ ತಿರ್ಕೊಂಡು 9 ತಿಂಗಳಾತ್ರಿ ಸರ್. 9 ತಿಂಗಳಾದ್ರೂ ಅಡ್ಡಾಡ್ಕೋತ ಇದು ಮಾಡ್ಕೋತ ಭಾಳ ಇದು ಮಾಡಿದ್ರು ಸರ್. ಮತ್ತು ಏನು ನ್ಯಾಯನ ಕೊಡುವಲ್ಲಾಗ್ಯಾರಿ. ನಮ್ದು ತಪ್ಪಾಗೈತಿ, ಇದನ್ನಾಗೈತಿ ಅಂತ ಹೇಳತ್ತಾರಿ. ಮತ್ತು ಈಗ ದುಡ್ದು ಹಾಕೋ ಒಬ್ಬ ಇದ್ರಿ ನಮ್ಗೆ ಅವ. ಮತ್ತು ಈಗ ಒಂದಿಟ್ಟು ನ್ಯಾಯ ಕೊಡ್ಬೇಕ್ರಿ ನಮ್ಗೆ. ಒಟ್ಟು ಭಾಳ ಪರಿಸ್ಥಿತಿನೇ ಆಗಿದ್ವಿ ನಾವು. ಮೊದಲು ಏನಂದ್ರೆ KV ಹೋಗಿದ್ರಲ್ಲ ನೀವು ಅವಾಗ ಹೋಗಾಗ ಏನೈತ್ರಿ, ಅದ್ರ ಮ್ಯಾಗ ಇದನ್ನಿಲ್ಲ, ಕರೆಂಟ್ ಇಲ್ಲ, ಇದನ್ನಿಲ್ಲ, ಅದನ್ನಿಲ್ಲ ಅಂತ ಹೇಳಿದ್ರಿ ಅವ್ರು. ಅದು ಹೇಳಂಟ್ಲೆ ಏನೈತಿ ಮ್ಯಾಗ ಹುಡುಗ ಒಂದಿಟ್ಟು ಇದು ಮಾಡಕ್ಕೆ ಹೋಗಂಟ್ಲೆ, ಸ್ವಚ್ಛ ಮಾಡಕ್ಕೆ ಹೋಗಂಟ್ಲೆ ರೀ ಅದು ಇದನ್ನಾಗೈತಿ ರೀ ಸರ. ಮತ್ತು ಮೊದಲು ಅವರು ಈಗ ಕಂಬ ಪಂಬ ಎಲ್ಲ ತೆಗ್ದಾರಿ. ತೆಗೆದ ಕ್ಯಾಶಿಂದ ಎಲ್ಲ ಈಗ ನಿಮ್ದು ತಪ್ಪೈತಿ ನಮ್ದು ತಪ್ಪೈತಿ ಅಂತ ಹೇಳತ್ತಾರೆ ಅವರು. ಈಗ KV ಅವ್ರು ಮೊದಲು ಕರೆಂಟ್ ಇಲ್ಲ ಅಂತ ಹೇಳ್ಯಾರ. ಹಾಂ, ಕರೆಂಟ್ ಇಲ್ಲ. ಹಾಂ, ಉಳಿತಿದ್ರಿ ಸರ್. ಗುಡಿ ಮ್ಯಾಗ ರೀ. ಗುಡಿ ಮ್ಯಾಗ ಅದೈತಿ. ಹಾಂ ರೀ. 9 ತಿಂಗಳಾತ್ರಿ. KV ಅವರು ಗುದ್ದೆ ಇದು ಮಾಡಿಲ್ಲ, ಅದು ಮಾಡಿಲ್ಲ. ಮತ್ತು ಅಲ್ಲಿ ಕಳಿಸಿವು, ಇಲ್ಲಿ ಕಳಿಸಿವು. ಮತ್ತು ಅದನ್ನ ಬರಬೇಕು, ಇದನ್ನು ಬರಬೇಕು, ನೀವು ಸುಳ್ಳು ಹೇಳಿಕೆ ಮಾಡಿರಿ, ಅದು ಮಾಡಿರಿ ಹಿಂಗೆ ಹೇಳತ್ತಾರೆ. ನಾವು ಬಡವರು ಅದೀವಿ ರೀ. ನಮ್ಗೆ ಶಾಲೆ ಆಗಿಲ್ರಿ ಸರ್. ಇಲ್ರಿ, ಎಬ್ಬಟ್ಟು ಅದು ಈ ಮನೆ ಅದು ಏನಿಲ್ಲ ರೀ. ನಾವು ಇದು ಮಾಡ್ತೀವಿ, ಪೆಂಡಲ್ದಾಗ ಹೋಗ್ತೀವಿ, ಗೊಬ್ಬರ ತುಂಬಕ್ಕೆ ಹೋಗ್ತೀವಿ ಎಲ್ಲ. ಹ್ಞೂ ರೀ. ಅವ ಏನೈತಿ ಅವನ ತಂದು ದುಡ್ದು ಹಾಕವ್ರಿ. ಈಗ ನಮಗೂ ಎದ್ಯಾಗ ನೋವು ಐತ್ರಿ. ಅದ್ರ ಸಂಬಂಧ ಏನೈತಿ ಒಬ್ಬ ಐತ್ರಿ.